ಎಲ್ಲ ಹಣವನ್ನು ಕೂಡ ಭಾರತ ಸರ್ಕಾರನೇ ಭರಿಸ್ತಾ ಇದೆ. ಅದಕ್ಕೋಸ್ಕರ ಬರ್ತಾ ಇದ್ದವನು. ನಾನು ದೆಹಲಿಯಲ್ಲಿದ್ದೆ 1ನೇ ತಾರೀಕು ಇದಾದಾಗ ನಾನು ದೆಹಲಿಯಿಂದಲೇ ಮಾತನಾಡುವಾಗ ನನಗೆ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದೆ. ಇಷ್ಟೆಲ್ಲ ಇದ್ರೂ ಕೂಡ ಜನಾರ್ದನ್ ರೆಡ್ಡಿ ಅವರನ್ನು ತಾವು ಟಾರ್ಗೆಟ್ ಮಾಡಿಕೊಂಡು ಅವರು ಇಡೀ ವಂಶನ ನೀವು ನಿರ್ನಾಮ ಮಾಡಕ್ಕೆ ಹೋಗ್ತಿರಲ್ಲ, ನೀವು ಉದ್ಧಾರ ಆಗ್ತೀರಾ ಇಲ್ವಾ ಅನ್ನೋದಕ್ಕೆ ನೀವು ಮಾಡಿರೋ ಪಾಪ ನಿಮಗೆ ಸುತ್ತಕೊಂಡಿದ್ದೀವಿ. ಯಾರನ್ನ ನೀವು ಟಾರ್ಗೆಟ್ ಮಾಡಿದ್ರು ಆ ತಾಯಿನೇ ಅವ್ರು ತಿಳಿಸಿದ್ದಾರೆ. ನನಗನ್ಸದೆ ನಾನು ಆಗ್ರಹ ಮಾಡ್ತೀನಿ, ಸಿದ್ದರಾಮಯ್ಯ ಸಾಹೇಬ್ರೆ, ನೀವೇನಾದ್ರು ಹೀಗಾಗಿ ಇಂಥವ್ರಿಗೇನಾದ್ರು ಆದ್ಯತೆ ಕೊಟ್ಟರೆ ನಾಳೆ ಮತ್ತೊಂದು ದಿನ ನಿಮಗೂ ಕೂಡ ಇದು ಕೊಡ್ಲಿಕ್ಕೆ ಬೇಕಾಗ್ತದೆ. ಇದಕ್ಕೆ ನೀವು ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಿಂದ ಎನ್ಕ್ವೈರಿ ಮಾಡಿಸಿ ಯಾರು ತಪ್ಪು ಮಾಡಿದ್ದಾರೆ ಅನ್ನೋದು ನಿಮಗಾಗಲೇ ಗೊತ್ತಿದೆ, ಯಾರು ಕೂಡಲಾಡಿಸಿದ್ದಾನೆ ಅನ್ನೋದು ನಿಮಗಾಗಲೇ ಗೊತ್ತಿದೆ. ಇದನ್ನೇನಾದರೂ ಮಾಡಿ ಎಲ್ಲ ಒಂದು ಕಡೆ 5 ಜನ ಸಮಿತಿ ಮಾಡಿಬಿಟ್ಟು ಪಾಪ ರೇವಣ್ಣವ್ರಿಗೆ ಏನೋ ಕೆಲಸನೇ ಇದ್ರೆ ಕೂರಿಸಿದ್ರು. ಅಟ್ಲೀಸ್ಟ್ ನಾನು ಫೋನ್ 2-3 ಸಾರಿ ಕೈ ಮಾಡಿದೆ, ಇದಾದ್ರೂ ಸರಿಯಾಗಿ ಹೊಡೆದು ಕೊಡಪ್ಪ ನೀವು ಮನೆ ಕಾಯ್ದಾಗ ಇಲ್ಲಾಂದ್ರೆ ಎಲ್ಲ ಹೋಗ್ತಾರೆ ಕಳೆದೋಗ್ಬಿಡ್ತೀವಿ ಅಂತ ಹೇಳಕ್ಕೆ ನನ್ನ ಫೋನಿಗೆ ಸಿಗಲಿಲ್ಲ. ನಾವೆಲ್ಲ ಒಂದು ಆತ್ಮೀಯತೆಯಲ್ಲಿ ಬದುಕಬೇಕಾದವರು. ಚುನಾವಣೆ ಬರ್ತಾರೆ ಹೋಯ್ತದೆ, ಗೆಲ್ಲೋದು ಸೋಲೋದು ನಮ್ದಲ್ಲ, ದೇವ್ರದ್ದು ಭಗವಂತಂದು. ನೀವು ಮುಗಿಸ್ಬೇಕು ಅಂತ ಬಂದ್ರಿ ಜನಾರ್ದನ್ ರೆಡ್ಡಿಗೆ, ಎಲ್ಲ ಒಂದ್ ಕಡೆ ರಾಹುಲು ಭಗವಂತ ಬಂದು ಆ ತಾಯಿಯವ್ರನ್ನ ಕಾಪಾಡೋದು. ಇನ್ನಾದ್ರೂ ಅರ್ಥ ಮಾಡ್ಕೊಳ್ಳಿ, ಇಂಥ ಕೆಟ್ಟ ವ್ಯವಸ್ಥೆಗಳಿಗೆ ಈ ರೀತಿಯಾಗಿ ದುರಾಂಕಾರ ಮಾಡ್ತಕ್ಕಂಥವ್ರಿಗೆ ನೀವು ಕಡಿವಾಣ ಹಾಕಿದವ್ರೆ ಎಲ್ಲೋ ಒಂದು ಕಡೆ ಇಡೀ ದೇಶದಲ್ಲಿ ನಾಮಾಶೇಷ ಆಗ್ತಾ ಇದ್ದಾರೆ. ನನಗೆ ತಿಳಿದ ಮಟ್ಟಿಗೆ ಯಾವ ಜಿಲ್ಲೆ ಇವ್ರಿಗೆ ಜನ್ಮ ಕೊಡ್ತೋ, ಯಾವ ಜಿಲ್ಲೆ ಇವ್ರಿಗೆ ಅಧಿಕಾರ ಕೊಡ್ತೋ, ಯಾವ ಜಿಲ್ಲೆಯ ಜನ ನೀವು ರಾಜ್ಯದಲ್ಲಿ ಅಧಿಕಾರ ಮಾಡಿ ನೀವು ಅಧಿಕಾರನ ರಾಜ್ಯಕ್ಕೆ ಸಮರ್ಪಣೆ ಮಾಡಿ ಬಡವರು ಮಾಡಿ ಅಂತ ಕೊಡ್ತೋ, ಆ ಜಿಲ್ಲೆಯಿಂದಲೇ ನಿಮ್ಮ ಪಾಪದ ಕೆಲಸ ಶುರುವಾಗಿದೆ. ನನಗೆ ತಿಳಿದ ಮಟ್ಟಿಗೆ ಇನ್ನೊಂದು 4-5 ತಿಂಗಳಲ್ಲಿ ಯಾವ್ಯಾವ ರೀತಿ ಏನೇನು ಆಗಬೇಕಾಗಿತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಇಡೀ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಇಲ್ಲ ಅನ್ನೋದು ಒಂದು ಕಡೆ ಆದರೆ ಬಳ್ಳಾರಿಯ ಜನ ಕಾಂಗ್ರೆಸ್ಸನ್ನು ಯಾವ ರೀತಿ ಗೂಳಿಪಟ ಮಾಡಬೇಕು ಹೆಂಗೆ ಗೆಲ್ಸಿದ್ರು ಅದೇ ರೀತಿ ಗೂಳಿಪಟ ಮಾಡಬೇಕು, ಹುನ್ನಾರ ಅನ್ನೋದಕ್ಕಿಂತ ಹೆಚ್ಚಾಗಿ ತೀರ್ಮಾನ ಮಾಡ್ತಾರೆ. ಇಂಥ ಪಾಪದ ಹೇಯ ಕೆಲಸ